ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಯಾರು ಗೆಲ್ತಾರೆ ಅನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ವೀಕ್ಷಕರಲ್ಲಿ ಕೂಡ ಕುತೂಹಲ ಹೆಚ್ಚಾಗಿದೆ. ಇದರ ನಡುವೆ ಕಿಚ್ಚ ಸುದೀಪ್ ಹೇಳಿದ ಓಟಿನ ಲೆಕ್ಕ ಎಲ್ಲರೂ ಅಚ್ಚರಿಗೊಳಗಾಗುವಂತೆ ಮಾಡಿದೆ. ಹಾಗಾದ್ರೆ ಈ ಬಾರಿ ವಿನ್ನರ್ ಆದಂತಹ ಸ್ಪರ್ಧೆಗೆ ಬಂದಂತಹ ಓಟ್ಗಳು ಎಷ್ಟು ಕೋಟಿ? ಹಾಗಾದ್ರೆ ಈ ಸೀಸನ್ನ ವಿನ್ನರ್ ಯಾರು, ವಿನ್ನರ್ಗೆ ಬಂದಂತಹ ಓಟ್ ಎಷ್ಟು ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ. ಕಳೆದ ವರ್ಷ ವಿನ್ನರ್ ಆದಂತ ಹನುಮಂತ್ಗೆ 5 ಕೋಟಿಗೂ ಅಧಿಕ ಓಟ್ ಬಿದ್ದಿತ್ತು. ಆದರೆ ಈ ಸೀಸನ್ನಲ್ಲಿ ಎಷ್ಟು ಓಟ್ ಬಂದಿರಬಹುದು ಅಂತ ಸುದೀಪ್ ಸ್ಪರ್ಧಿಗಳಿಗೆ ಪ್ರಶ್ನೆಯನ್ನ ಇಟ್ರು. ಆಗ ರಘು 12ರಿಂದ 13 ಕೋಟಿ ಓಟ್ ಬಂದಿರಬಹುದು ಅಂದ್ರು. ಗಿಲ್ಲಿ 8ರಿಂದ 10 ಕೋಟಿ ಓಟ್ ಬಂದಿರಬಹುದು ಅಂದ್ರು. ಮೊದಲನೇ ಸ್ಥಾನಕ್ಕೆ ನಿನ್ನೆ ತನಕ ಬಂದಿದ್ದು 37 ಕೋಟಿಗೂ ಅಧಿಕ ಓಟ್ಗಳು. 2ನೇ ಸ್ಥಾನದ ಅಂತರ ಬಹಳ ಕಮ್ಮಿ ಅಂತ ಕಿಚ್ಚ ಸುದೀಪ್ ತಿಳಿಸಿದ್ರು. ಅಂದಹಾಗೆ ಕಳೆದ ಸೀಸನ್ನಲ್ಲಿ ಹನುಮಂತ ವಿನ್ನರ್ ಆಗಿದ್ರು. ಅವರು ದಾಖಲೆಯ 5.23 ಕೋಟಿ ಮತಗಳನ್ನ ಪಡೆದುಕೊಂಡಿದ್ರು. ಇದು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಸ್ಪರ್ಧಿಯೊಬ್ಬರು ಪಡೆದ ಅತಿ ಹೆಚ್ಚು ಮತಗಳ ದಾಖಲೆ ಆಗಿದೆ. ರನ್ನರ್ ಅಪ್ ಆಗಿದ್ದ ತ್ರಿವಿಕ್ರಮ್ ಸುಮಾರು 2 ಕೋಟಿಗೂ ಅಧಿಕ ಓಟ್ಗಳನ್ನ ಪಡೆದಿದ್ರು. ಇದೀಗ ಈ ಎಲ್ಲ ದಾಖಲೆಗಳು ಉಡೀಸಾಗಿದೆ. ಕಿಚ್ಚ ಸುದೀಪ್ ಮೊದಲ ಸ್ಪರ್ಧೆಗೆ 37 ಕೋಟಿ ಓಟ್ ಬಂದಿದೆ ಅಂದ ಕೂಡಲೇ ಎಲ್ಲರೂ ಕೂಡ ಗಿಲ್ಲಿನೇ ವಿನ್ನರ್ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಧ್ರುವಂತು ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಧನುಷ್, ಅಶ್ವಿನಿ, ಗಿಲ್ಲಿ, ರಕ್ಷಿತಾ, ರಘು, ಕಾವ್ಯ ಉಳಿದುಕೊಂಡಿದ್ದಾರೆ. ಇವರೆಲ್ಲರೂ ಫೈನಲಿಸ್ಟ್ ಆಗಿದ್ದು ಇದರಲ್ಲಿ ಯಾರಿಗೆ ಜಾಸ್ತಿ ಓಟ್ ಬರಲಿದೆ ಅವರೇ ಈ ಸೀಸನ್ನ ವಿನ್ನರ್ ಆಗಲಿದ್ದಾರೆ. ಈಗಾಗಲೇ ವೋಟಿಂಗ್ ಲೈನ್ಸ್ ಓಪನ್ ಆಗಿದ್ದು ಬಿಗ್ ಬಾಸ್ ವೀಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧೆಗೆ ಓಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಭಾನುವಾರ ಬೆಳಗ್ಗೆ 10 ಗಂಟೆವರೆಗೂ ವೋಟ್ ಮಾಡಲು ಕೂಡ ಅವಕಾಶವಿದ್ದು ಈ ಒಂದು ರೆಕಾರ್ಡ್ 50 ಕೋಟಿ ದಾಟುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಬಿಗ್ ಬಾಸ್ ವೀಕ್ಷಕರಲ್ಲಿ ಇದೆ. ನಿಮ್ಮ ಪ್ರಕಾರ ಈ ಬಾರಿ 37 ಕೋಟಿಗೂ ಅಧಿಕ ವೋಟ್ ಬಂದಿದ್ದು ಯಾರಿಗಿರಬಹುದು? ಕಮೆಂಟ್ ಮಾಡಿ ತಿಳಿಸಿ.